तष्टार्थे त्वभिज्ञस्वरा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ब्रह्ममुदीरये सत्यस्तु सतां हरि ओम। ಕಾಣಿಸ್ತಿದ್ಯಾ ರೆಕಾರ್ಡ್ ಆಗೋದು? ಅದ್ ನೀವು ಬರ್ಲಿಲ್ಲ ನೀವು ಹೇಳ್ಬೇಕು. ಸರಿ, ರೆಕಾರ್ಡ್ ಆಗ್ತಿದೆ. ಸರಿ ಸರಿ. ಹರಿಯೇಶ್ವರನ್ನ ಪ್ರಜಾಪಾಲಕರಾಗಿ ಹೋಗಿ ಅಂತ ದಕ್ಷ ಕಳುಹಿಸಿಕೊಟ್ಟ ಬಳಿಕ ಅಲ್ಲಿಗೆ ನಾರದರು ಬಂದ್ರು. ತಥೈಕ ಪುರುಷಂ ರಾಜ್ಯಂ ವಿಲಂ ಚಾದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರಿಯಂ ಚಾಪಿ ಪುಮಾಂಸಂ ಪುಂಸರೀಪತಿಂ ನದೀಂ ಭಯತೋ ವಾಹಾಂ ಪಂಚಾದ್ಭುತಂ ಗೃಹಂ ಕ್ವಚಿದ್ಧಂ ಸಂಚಿತ್ರರತಂ ಸುರಾಂತಂ ಚ ಸ್ವಯಂ ಧ್ರುವಿಂ ಕಥಂ ಸ್ವಪಿತುರಾದೇಶಮವಿದ್ವಾಂಸೋ ವಿಪಸ್ಥಿತ ಅನುರೂಪಮವಿಜ್ಞಾಯ ಅಹೋ ಸರ್ಗಂ ಕರಿಷ್ಯಥ. ಇದು ಈ ಮುಂಡಿಗೆಯ ಮಾತು. ಹುಡುಗರು ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ನಾರದರು ಅವರನ್ನು ಕೇಳ್ತಾರೆ. ನೀವು ಮೂರ್ಖರ ಹಾಗೆ ವರ್ತಿಸ್ತಾ ಇದ್ದೀರಲ್ಲ, ಭೂಮಿಯ ಕೊನೆಯನ್ನ ನೋಡದೆ, ಒಂದು ವಸ್ತುವಿನ ಪರಿಪೂರ್ಣ ಇತಿಮಿತಿಯನ್ನ ತಿಳಿಯದೆ ನೀವು ಸಂತತಿಗಾಗಿ ಹೇಗೆ ಪ್ರಯತ್ನಿಸ್ತೀರಿ ಅಂತ ಕೇಳ್ತಾನೆ. ನಿಮಗೆ ಇದು ಗೊತ್ತಿದ್ರೆ ನೀವು ಸರ್ಗವನ್ನ ಮಾಡ್ಬೋದು. ಸರ್ಗ ಅಂದ್ರೆ ಸೃಷ್ಟಿ, ಸರ್ಜನ. ಸರ್ಗ ಅಂತ ಅನ್ನೋದು, ವಿಸರ್ಗ ಅನ್ನೋದು ಇನ್ನೊಂದು ಅರ್ಥದಲ್ಲಿ. ವಿಸರ್ಗ ಅಂದ್ರೆ ದೇಹದಿಂದ ಹೊರಕ್ಕೆ ದೂಡುವುದು, ದೇಹದಲ್ಲಿ ಬೇಡವಾದದ್ದನ್ನ ಹೊರಗೆ ಹಾಕುವುದಕ್ಕೆ ವಿಸರ್ಗ ಅಂತಾರೆ. ಒಂದು ವಸ್ತುವನ್ನ ಬೇಕಾದ್ದನ್ನ ಹೊರಗೆ ತರುವುದಾದ್ರೆ ಅದು ಸರ್ಗ, ಬೇಡವಾದದನ್ನ ಹೊರಗೆ ಬಿಡುವುದಾದ್ರೆ ಅದು ವಿಸರ್ಗ. ಇಲ್ಲಿ ಸರ್ಗವನ್ನ ನೀವು ಮಾಡ್ಬೇಕು ಅಂತಂದ್ರೆ ಇಷ್ಟು ಗೊತ್ತಿರ್ಬೇಕು ಅಂತ ಹೇಳ್ತಾನೆ. ಅಲ್ಲಿ ಇದ್ದ ವಾಕ್ಯಕ್ಕೆ ಯಥಾವತ್ತಾದ ಅರ್ಥವನ್ನ ಹೇಳ್ತೇನೆ. ಒಬ್ಬನೇ ಒಬ್ಬ ಪುರುಷ ಇದ್ದಾನೆ. ಅವನು ಒಂದು ದೇಶದಲ್ಲಿದ್ದಾನೆ. ಆ ದೇಶದ ಒಳಗೆ ಪ್ರವೇಶಿಸಿದ್ರೆ ಅದು ಬಿಲದ ಹಾಗೆ, ಹೊರಗೆ ಬರ್ಲಿಕ್ಕೆ ದಾರಿ ಇಲ್ಲ. ಒನ್ ವೇ, ಹೋಗುದು ಮಾತ್ರ ಆ ದಾರಿ, ಬರ್ಲಿಕ್ಕೆ ದಾರಿ ಇಲ್ಲ. ಅಲ್ಲಿ ಹಲವು ರೂಪಗಳಿಂದ ಕೂಡಿದ ಒಬ್ಳು ಹೆಂಗಸಿದ್ದಾಳೆ. ಅಲ್ಲಿ ಆ ವ್ಯಭಿಚಾರಿಣಿಯಾದಂಥವಳ ಸಹವಾಸವನ್ನು ಮಾಡಿದ ಒಬ್ಬ ಗಂಡಸು ಇದ್ದಾನೆ. ನದಿ ಯಾವಾಗ್ಲೂ ಒಂದ್ ಕಡೆ ಹರಿಯತ್ತೆ, ಆದ್ರೆ ಇಲ್ಲೊಂದು ವಿಚಿತ್ರವಾದ ನದಿ ಇದೆ. ಅದು ಈಚೆಗೂ ಹರಿಯತ್ತೆ, ಅದೇ ಟೈಮಲ್ಲಿ ಆಚೆಗೂ ಹರಿಯತ್ತೆ. ಹೀಗೆ ಉಭಯತೋ ವಾಹಾಂ, ಎರಡು ಮುಖಗಳಲ್ಲೂ ಹರಿತಾ ಇದೆ. ಪಂಚಾದ್ಭುತಂ, 25 ಜನರು ವಾಸ ಮಾಡುವ ಒಂದು, ಅಲ್ಲೇ ಆ ನದಿಯ ಪಕ್ಕದಲ್ಲಿ ಒಂದು ಮನೆ ಇದೆ. ಅಲ್ಲಿ ಆ ಮನೆ ಎದುರುಗಡೆ ಒಂದು ಹುಚ್ಚಾದ ಮಾತುಗಳನ್ನಾಡುವಂತೆ ಕಾಡುವ ಒಂದು ಹಂಸ ಇದೆ. ಅದರ ಜೊತೆಗೆ ಸ್ವಯಂ ಭ್ರಮಿಂ ಚಿತ್ರಕಥಂ ಹಂಸಂ ಕ್ಷುರಾಂತಂಚ ಸ್ವಯಂ ಭ್ರಮಿಂ, ತಾನು ತಾನಾಗಿ ತಿರುಗುವ ತೀಕ್ಷ್ಣವಾದ ಚಕ್ರ ಮತ್ತು ಸರ್ವಜ್ಞನಾದ ಭಗವಂತ ಅಲ್ಲೇ ಪಕ್ಕದಲ್ಲಿದ್ದಾರೆ. ಅಂತಹ ಸ್ವಪಿತುಹು, ತಂದೆಯ ಆದೇಶವನ್ನ ತಿಳಿಯದ ವಿಪಶ್ಚಿತರಲ್ಲದ ನೀವು ಅನುರೂಪವಾದ ಸಂಗತಿಯನ್ನ ಅವಿಜ್ಞಾಯ
ಆಹಾ ಏನೂ ತಿಳ್ಕೊಳ್ಳದೆ ಸೃಷ್ಟಿ ಮಾಡ್ಲಿಕ್ಕೆ ಬಂದ್ಬಿಟ್ರು. ಬೈಯುವುದದು. ಅಹೋ ಸರ್ಗಂ ಕರಿಷ್ಯತ, ಆಹಾ ಮಾಡಿ ಮಾಡಿ, ಏನ್ ಮಾಡ್ತೀರಿ ಅಂತ ನಾನು ನೋಡ್ತೇನೆ. ನೀವು ಮಾಡಿದ್ದನ್ನ ನೋಡಿ ಕಣ್ತುಂಬ ತುಂಬಿಕೊಂಡು ಆನಂದ ಪಡ್ತೇನೆ ಅನ್ನುವ ರೀತಿ ಅವರನ್ನ ಕಂಗಾಲು ಮಾಡಿದ. ಅವರು ಸುಮಾರು ಯೋಚನೆ ಮಾಡಿದ್ರು, ಏನ್ ಅರ್ಥ ಇದಕ್ಕೆ, ನೀವೀಗ ಹೇಗೆ ಮಾಡ್ತಿದ್ದೀರೋ ಹಾಗೆ. ತನ್ನಿಶಮ್ಯಾಥ ಹರ್ಯಶ್ವಾಹ ಔತ್ಪತ್ತಿಕ ಮನೀಷಯ ವಾಚಂ ಕೂಟಂಚ ದೇವರ್ಷೇ ಸ್ವಯಂ ವಿಮೃಷುಷು ವಿಮಮೃಷು ಧಿಯಾ ಧಿಯಾ ವಿಮಮೃಷು. ಬುದ್ಧಿಯಿಂದ ಆಲೋಚಿಸಿದ್ರು, ವಿಮರ್ಶೆ ಮಾಡಿದ್ರು, ಸ್ವಯಂ ತಾವೇ ಆಲೋಚನೆ ಮಾಡಿದ್ರು. ಯಾವುದನ್ನ? ದೇವರ್ಷೇಹಿ ಕೂಟವಾಚಂ, ದೇವತೆಗಳಲ್ಲಿ ಋಷಿಯಾದಂತಹ ನಾರದರು ಆಡಿದ ಕೂಟದ ಮಾತನ್ನ, ಕೂಟ ಅಂದ್ರೆ ಗುಹ್ಯ ವಾಕ್ಯಗಳನ್ನ, ಅದರ ನೈಜ ಅರ್ಥ ಏನು ಅಂತ ತಿಳಿಯುವುದಕ್ಕಾಗಿ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ರು. ಯಾರು? ಹರ್ಯಶ್ವರು. ನಾರದರ ಮಾತನ್ನ, ಬಹಳ ಸ್ವಾರಸ್ಯಕರವಾದ ಸಂಗತಿ, ಇದರ ರಹಸ್ಯವನ್ನ ಔತ್ಪತ್ತಿಕ ಮನೀಷಯ, ಈ ರಹಸ್ಯವನ್ನು ನಾವು ಭೇದಿಸಿಯೇ ತೀರ್ತೇವೆ, ನಮಗಿದನ್ನ ತಿಳ್ಕೊಂಡೇ ಆಗಬೇಕು ಅಂತ ಯೋಚನೆ ಮಾಡಿ ಅವರು ಆಲೋಚನೆ ಮಾಡಿದ್ರು. ಯೋಚನೆ ಮಾಡ್ತಾ ಮಾಡ್ತಾ ಗೊತ್ತಾಯ್ತು, ಭೂಕ್ಷೇತ್ರಂ ಬೀಜ ಸಂನ್ಯಸ್ಯ ಯದನಾದಿ ನಿಬಂಧನಂ ಅದೃಷ್ಟ್ವಾ ತಸ್ಯ ನಿರ್ಬಾಣಂ ಕಿಮಸತ್ ಕರ್ಮಭಿರ್ಭವೇತ್. ಮೊದಲು ಹೇಳಿದ್ದು ಭುವಃ ಯೂಯಂ ಅಂತಂ ಅದೃಷ್ಟ್ವಾ ಕಿಂ ಪ್ರಜಾಃ ಸ್ರಕ್ಷಥ. ಭೂಮಿಯ ಕೊನೆಯನ್ನ ಕಾಣದೆ ನೀವೇನು ಜಗತ್ತಿನ ಅಂಶವನ್ನ ಅರಿತುಕೊಳ್ತೀರಿ ಅಂತ ಕೇಳಿದ್ರು. ಭೂಮಿಯ ಅಂತ್ಯ ಅಂಶ ಅಂದ್ರೆ ಭೂಮಿಯ ಅತ್ಯಂತ ಸೂಕ್ಷ್ಮವಾದ ಮನುಷ್ಯನಿಗೆ ಸಂಬಂಧಪಡುವ ವಸ್ತು ಅಂದ್ರೆ ಲಿಂಗದೇಹ. ಭೂಮಿಯ ಕೊನೆ ಅಂದ್ರೆ ಜೀವದ, ಅದೇ ಭೂಕ್ಷೇತ್ರಂ ಬೀಜ ಸಂನ್ಯಸ್ಯ, ಬೀಜ ಅಂದ್ರೆ ಜೀವ, ಜೀವಕ್ಕೆ ಅಂಟಿಕೊಂಡ ಮೊದಲ ಲೇರದು. ಯದನಾದಿ ನಿಬಂಧನಂ, ಅದಕ್ಕೆ ತುದಿ ಇಲ್ಲ, ಅನಾದಿ ನಿಬಂಧನ, ಅದು ತಡೆ ಇದೆ. ಅದಕ್ಕೆ ಸೃಷ್ಟಿ ಇಲ್ಲ ಬಿಟ್ರೆ ಅದಕ್ಕೆ ಲಯ ಇದೆ. ಈ ಮನಸ್ಸಿದ್ದ ಹಾಗೆ, ಮನಸ್ಸಿಗೆ ಸೃಷ್ಟಿ ಇಲ್ಲ, ಆದ್ರೆ ಮನಸ್ಸಿಗೆ ಕೊನೆ ಇದೆ. ಯಾವ ಮನಸ್ಸು? ಶಾರೀರಿಕ ಮನಸ್ಸಿಗೆ ಕೊನೆ ಇದೆ, ಜೀವದ ಮನಸ್ಸಿಗೆ ಕೊನೆ ಇಲ್ಲ. ಜೀವದ ಮನಸ್ಸು ಜೀವವೇ ಅಲ್ವಾ, ಅದು ಸಾಕ್ಷಿ, ಅದು ಜೀವದ ಜೊತೆಗೆ ಇರುವಂತದ್ದು, ಅದು ಬಿಟ್ಟು ಹೋಗಲ್ಲ. ಆದ್ರೆ ಜೀವವನ್ನು ಬಿಟ್ಟು ಹೋಗುವ ಒಂದು ಮನಸ್ಸಿದೆ, ಹಾಗೇನೆ ಜೀವವನ್ನು ಬಿಟ್ಟು ಹೋಗುವ ಒಂದು ಲಿಂಗ ಶರೀರ ಇದೆ. ಆ ಅನಾದಿ ನಿಬಂಧನಂ, ಅದು ಮೊದಲಿನಿಂದಲೂ ಇದೆ, ಅದಕ್ಕೆ ತುದಿಯೇ ಇಲ್ಲ. ನೀವು ಕೇಳ್ಬೋದು, ಯಾವಾಗ ಅಂಟುಕೊಂಡು ಫಸ್ಟ್ ರ್ಯಾಪರ್ ಯಾರು ಹಾಕಿದ್ದು, ಯಾರು ಪ್ಯಾಕ್ ಮಾಡಿದ್ದು ಈ ಜೀವವನ್ನ ಸೃಷ್ಟಿಗೆ ತರುವ ಮುನ್ನ ಅಂತ? ಅದಕ್ಕೆ ಯಾರು ಪ್ಯಾಕ್ ಮಾಡ್ಲಿಲ್ಲ, ಅದು ಪ್ಯಾಕ್ ಆಗೇ ಇತ್ತು. ಹಣ್ಣು ಹುಡ್ತಾನೆ ಸಿಪ್ಪೆ ಹೇಗ್ ಬರುತ್ತೋ ಹಾಗೇನೆ ಜೀವ ಸೃಜ್ಯಾವಸ್ಥೆಗೆ ಬರುವಾಗಲೇ ಅದರ ಫಸ್ಟ್ ಲೇಯರ್ ಲಿಂಗದೇಹ ಅನ್ನೋದು ಅಂಟಿಕೊಂಡೇ ಬಂದಿದೆ. ಅದೃಷ್ಟವಾದಷ್ಟು ನಿರ್ವಾಣಂ, ಆ ಬೀಜ ಅಂಕುರಿಸ್ಲಿಕ್ಕೆ ಬೇಕಾದ ಲಿಂಗ ಶರೀರವನ್ನ ಸರಿಯಾಗಿ ತಿಳ್ಕೊಳ್ಳದೆ ಅದು ಅನಾದಿ ಕಾಲದಿಂದ ಇರುವಂತಹ ಲಿಂಗ ಶರೀರ ಜೀವಕ್ಕೆ ಬೀಜ ಅನ್ನೋ ಶಬ್ದಕ್ಕರ್ಥ ಏನು? ಅಭಿವ್ಯಜ್ಯತೆ ಇತಿ ಬೀಜಂ. ಬೀಜ ಅಂದ್ರೆ ಒಳಗೆ ಮುಚ್ಚಿಟ್ಟದನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಉಪಕಾರ ಮಾಡುವ ಸೊತ್ತು. ಒಳಗಿದೆ ಆಲದ ಮರ, ಇಷ್ಟೇ ಸಣ್ಣ ಬೀಜದ ಒಳಗಿದೆ. ಆ ಇಷ್ಟೇ ಸಣ್ಣ ಒಳಗೆ ಇರುವ ಗುಣವನ್ನ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನುವ ವಸ್ತುಗಳನ್ನ ತೆಗೆದುಕೊಂಡು ಒಂದು ಊರಿನಷ್ಟು ದೊಡ್ಡ ಬೆಳೆಯುವ ಗುಣ ಆ ಬೀಜದಲ್ಲೇ ಇದೆ. ಬೀಜದಲ್ಲಿ ಇಲ್ಲದ್ದು ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಇದ್ದದ್ದೇ ಬರುತ್ತೆ. ಆದ್ರೆ ಆ ಇದೆ ಅನ್ನುವ ಗುಣಕ್ಕೆ ಬೇಕಿರುವಂತಹ ವ್ಯವಸ್ಥೆಯನ್ನ ಸಹಕಾರಿಗಳಾಗಿ ಕೊಡುವಂತದ್ದು ಒಂದು ಸೃಷ್ಟಿಗಾಗಿ ಪ್ರಚೋದನೆ ಮಾಡಿ ಅದನ್ನ ಮಣ್ಣಿನಲ್ಲಿ ಹಾಕುವಂತಹ ಕೃಷಿಕ ಅಂದ್ರೆ ಭಗವಂತ, ನಂತರ ಜಡ ಪದಾರ್ಥಗಳಾದಂತಹ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶವೇ ಮೊದಲಾದ ಪ್ರಾಕೃತಿಕ ಶಕ್ತಿಗಳು. ಇದಿಷ್ಟು ಆಗುವುದಕ್ಕೆ ಮೂಲ ಕಾರಣ ಲಿಂಗ ಶರೀರ. ಅದರಿಂದಾಗಿ ಬೀಜ ಅಂಕುರ ಆಗುವುದಕ್ಕೆ ಬೇಕಾಗುವಂತೆ ಮಾಡುವ ಲಿಂಗ ಶರೀರಕ್ಕೆ ಸ್ಥೂಲ
ಶರೀರ ಬರುತ್ತೆ. ಅದೇ ಅಭಿವ್ಯಕ್ತಿ ಆಗುದು ಅಂದ್ರೆ. ಲಿಂಗ ಶರೀರ ಅಭಿವ್ಯಕ್ತಿ ಆಗಿರುವುದಿಲ್ಲ, ಕಾಣಲ್ಲ. ಅದು ಜೀವದಷ್ಟೇ ಸೂಕ್ಷ್ಮವಾದದ್ದು. ಜೀವನ ಹೊರ ಲೇರು ಅಂದ್ರೆ ಬಹಳ ಸೂಕ್ಷ್ಮವಾದ ಲೇರು ಅದು ಕಾಣುದಿಲ್ಲ. ಆದ್ರೆ ಅದರ ಅಭಿವ್ಯಕ್ತಿ ಯಾವುದು ಅಂದ್ರೆ ಸ್ಥೂಲ ಶರೀರ. ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ಕರ್ಮಭಿರ್ಭವೇತ್. ಲಿಂಗದ ಶರೀರ ಭಂಗವಾಗದೆ ಅದಕ್ಕೆ ಉಪಯೋಗವಾಗದಂತಹ ಸಂತಾನೋತ್ಪತ್ತಿಯ ಸತ್ಕರ್ಮಗಳಲ್ಲಿ ಏನಿದ್ರೂ ಕೂಡ ಅದು ಸತ್ಕರ್ಮಗಳೇ ಅಲ್ಲ, ಸಪ್ತ ಕರ್ಮಗಳು. ಅದಕ್ಕೆ ಬದುಕೇ ಇಲ್ಲ. ಅದು ನಿಜವಾದದ್ದು ಯಾವಾಗ ಅಂದ್ರೆ ಅದಕ್ಕೆ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು. ನೀವು ಅಂತ ಶರೀರವನ್ನ ಮಾಡಿ ಲಿಂಗ ಶರೀರದ ಭಂಗ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲದೆ ನೀವು ಸೃಷ್ಟಿ ಮಾಡಿ ಅದರಿಂದ ಮುಂದೆ ಬೆಳೆಸಿ ಅದಕ್ಕೆ ಏನು ಬಿಡುಗಡೆ ಕೊಡ್ತೀರಿ, ಅಥವಾ ಅದಕ್ಕೆ ನಿಜವಾದ ಜೀವನದ ಸಾಧನೋಪಾಯವನ್ನೇನು ಹೇಳ್ಕೊಡ್ತೀರಿ, ಅದನ್ನ ಮಾಡಿ ಏನು ಫಲ? ತಸ್ಯ ನಿರ್ವಾಣಂ ಅದೃಷ್ಟ. ನಿರ್ವಾಣ ಅಂದ್ರೆ ಅದನ್ನ ಬಿಚ್ಚಿಕೊಳ್ಳುವುದು. ಲಿಂಗ ಶರೀರವನ್ನ ನಿರ್ವಾಣ ಬಿಚ್ಚಿಕೊಳ್ಳದೆ, ಅದನ್ನ ಬಿಚ್ಚುವುದು ಹೇಗೆ ಅಂತ ತಿಳಿಯದೆ ನೀವು ಸೃಷ್ಟಿ ಮಾಡಿ ಏನ್ ಮಾಡ್ತೀರಿ ಅಂತ ಮೊದಲನೇ ಸಮಸ್ಯೆಯನ್ನ ಪರಿಹರಿಸಿಕೊಂಡ್ರು. ಏಕ ಏವೇಶ್ವರ ಸ್ತುರ್ಯೋ ಭಗವಾನ್ ಸ್ವಾಶ್ರಯ ಪರ ತಮದೃಷ್ಟ್ವಾ ಭವಂ ಪುಂಸಃ ಕಿಮಸತ್ ಕರ್ಮಭಿರ್ಭವೇತ್. ನಾರದರು ಹೇಳ್ತಾರೆ, ಅವಸ್ಥಾತ್ರಯಾತೀತನಾದ ವಿಶ್ವ ಎಚ್ಚರ ಕನಸು ನಿದ್ದೆಯ ನಾಲ್ಕನೆಯ ಅವಸ್ಥೆ ತುರ್ಯ. ಅದಕ್ಕೆ ವಾಸುದೇವ ಅಂತ ಭಗವಂತನ ರೂಪವನ್ನ ಹೇಳುತ್ತಾರೆ. ಏಕ ಏವ ಈಶ್ವರ, ಒಬ್ಬನೇ ಒಬ್ಬ ಸ್ವತಂತ್ರನಾದ, ಎಲ್ಲವನ್ನೂ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಅಂತ ಕೃಷ್ಣ ಹೇಳಿದ ಮಾತಿನ ಹಿನ್ನೆಲೆಯಲ್ಲಿ ಎಲ್ಲ ವಸ್ತುಗಳನ್ನು ಮೀರಿದ ಸ್ವತಂತ್ರ ತತ್ವವೆನಿಸಿದ ಪ್ರಭುವಾದ ಅವಸ್ಥಾತ್ರಯಗಳನ್ನ ದಾಟಿದ ತುರ್ಯ ನಾಲ್ಕನೆಯವನಾದ ಭಗವಂತನೇ ಈ ಜೀವನಿಗೆ ಆಶ್ರಯ. ಬೀಜ ಸ್ವರೂಪನಾದಂತಹ ಲಿಂಗದೇಹವನ್ನ ಹೊತ್ತ ಜೀವನಿಗೆ ಆಶ್ರಯ ಇದೇ ಭಗವಂತ ನಾರಾಯಣ. ಜಗತ್ತೆಲ್ಲ ಅವನದ್ದೇ ರಾಜ್ಯ. ತಥೈಕ ಪುರುಷಂ ರಾಜ್ಯಂ ಬಿಲಂ ಚಾದೃಷ್ಟ ನಿರ್ಗಮಂ ಅಂತ ಮೊದಲನೇ ಮಾತು ಬಂದದ್ದು. ಇವತ್ತು ಓದಿದ್ರಲ್ಲಿ, ನಿನ್ನೆ ಓದಿದ್ರಲ್ಲಿ ಒಂದು ಮಾತು ಮುಗಿದು ಹೋಗಿತ್ತು, ಅದು ಮುಗಿದು ಹೋಯ್ತು. ಭೂಮಿಯ ಅಂತ್ಯವಾದ ಅವಯವ ಯಾವುದು ಅಂದ್ರೆ ಲಿಂಗ ಶರೀರ ಅಂತ ಹೇಳಿದ್ರು. ಅವನದ್ದೇ ರಾಜ್ಯದಲ್ಲಿ ಕಾಣಬೇಕು. ಅವನ ರಾಜ್ಯ ಇದ್ರೆ ಅವನನ್ನು ಕಾಣ್ಲಿಕ್ಕಾಗುತ್ತೆ. ಒಂದು ಇಲ್ಲದ ಊರಿಗೆ ಒಬ್ಬ ರಾಜನಾಗಿದ್ದ ಅಂದ್ರೆ ಒಂದೋ ಕೇಳೋರು ಗಡ್ರಿ ಇರ್ಬೇಕು, ನಡೆದೋಗುತ್ತೆ. ಒಂದೋ ಹೇಳೋನು ದಬ್ಬಾಳಿಕೆ ಮಾಡಿ ಒಪ್ಪಿಸ್ತೇ. ಇಲ್ಲ ಅಂದ್ರೆ ಕಾಮನ್ ಸೆನ್ಸ್ ಇದ್ರೆ, ಕೇಳೋನಿಗೆ ಹೆಸರಿದ್ರೆ, ಹೇಳೋನಿಗೆ ಬುದ್ಧಿ ಇದ್ರೆ ಈ ಮಾತು ನಡೆಯಲ್ಲ. ಕೆಲವರಿಗೆ ಬರುತ್ತೆ. ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಇಲ್ಲದ ದೇವರನ್ನು ಹುಡುಕ್ಲಿಕ್ಕೆ ಯಾಕಪ್ಪ ಹೋದ್ರಿ ನೀವು? ನಿಮ್ಗೆ ಹೇಳಿದ್ರೆ ಯಾರ ಇಲ್ಲದ ದೇವರನ್ನು ಹುಡುಕಿ ಅಂತ? ಅಂದ್ರೆ ಕೆಲವೊಂದ್ಸರ್ತಿ ದೊಡ್ಡ ಕವಿಗಳು ಅಂತ ಅನ್ಸ್ಕೊಳ್ತಾರೆ, ಒಳಗೆ ಚೂರು ಬೊಂಡೆ ಇರಲ್ಲ. ಮಂಡೆನೇ ಇರಲ್ಲ, ಬೊಂಡೆ ಹಾಕ್ಬೇಕು. ಹಾ, ಅದೇನಂದ್ರೆ ಬಹಳ ಏನದು ಮಧುರ ಯಾತನೆ ಅಂತ ಒಂದು ಹಾಡು ಬರೆದ ತಕ್ಷಣ ಭಾರಿ ಫೇಮಸ್ ಆಗ್ಬಿಡ್ತಾರೆ ಅಂತ. ಯೋಚನೆ ಮಾಡಿ, ಮಾಧುರ್ಯಕ್ಕೂ ಯಾತನೆಗೂ ಒಂದಕ್ಕೊಂದು ಸಂಬಂಧ ಇದೆಯಾ? ಯಾತನೆ ಯಾವತ್ತು ಮಧುರ ಆಗ್ಲಿಕ್ಕೆ ಸಾಧ್ಯವೇ? ಅದು ಮಧುರ ಆದ್ರೆ ಯಾತನೆ ಅಲ್ಲ, ಯಾತನೆ ಆದ್ರೆ ಮಧುರ ಅಲ್ಲ. ಅದೇನೋ ನಾವು ತುಂಬಾ ಕಾಂಪ್ಲೆಕ್ಸ್ ಆದ ಶಬ್ದಗಳನ್ನ ಹಾಕಿದ್ರೆ ದೊಡ್ಡ ಕವಿಗಳಾಗ್ಬಿಡ್ತೇವೆ ಅಂತ ಒಳಗೆ ಡಾಟ್ಸ್ ಗಳು ಮಿಸ್ ಆದ ಕವಿಗಳಾಗ್ತಾರೆ ಅಷ್ಟೇ. ಹಾಗಾಗಿ ಸಂತಾನೋತ್ಪತ್ತಿ ಕ್ರಮಗಳನ್ನ ಸರಿಯಾಗಿ ಮುಂದುವರೆಸ್ಲಿಕ್ಕೋಸ್ಕರ ಏಕ ಅಂದ್ರೆ ಒಬ್ಬನೇ ಒಬ್ಬ ಪ್ರಧಾನ ಸ್ವತಂತ್ರ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ. ಅಂತ ಪ್ರಭುವನ್ನ ಈ ಲೋಕದ ಸಾಮಾನ್ಯ ಜನರು ಅನುಭವಿಸುವ ಅವಸ್ಥಾತ್ರಯಗಳನ್ನ ಮೀರಿದವನು ಅಂತ ಚಿಂತಿಸಿ
ಅವನೇ ಈ ಎಲ್ಲ ಜೀವಿಗಳಿಗೂ ಆಶ್ರಯ ಅಂತ ಗಮನಿಸಿ ಅವನು ಈ ಜಗತ್ತನ್ನ ನಡೆಸ್ತಾ ಇದ್ದಾನೆ, ಜಗತ್ತು ಆತನ ರಾಜ್ಯ ಅಂತ ಆಲೋಚಿಸಿ ಅವನನ್ನ ಕಾಣಬೇಕು, ಅವನನ್ನ ಹುಡುಕಬೇಕು, ಅವನನ್ನೇ ನಾವು ನಿಜವಾಗಿ ಆಶ್ರಯಕ್ಕೆ ತಂದುಕೊಳ್ಬೇಕು. ಅಂತಹ ಭಗವಂತನನ್ನು ಕಾಣ್ಲಿಕ್ಕೆ ಉಪಯೋಗ ಆಗುವಂತಹ ಏನಾದರೂ ಸೃಷ್ಟಿಯನ್ನ ಮಾಡ್ತೀರಿ ಅಂದ್ರೆ ಅದಕ್ಕೆ ಅರ್ಥ ಇದೆ. ಅಕಸ್ಮಾತ್ ಅದು ಉಪಯೋಗ ಆಗ್ಲಿಲ್ಲ ಅಂದ್ರೆ ನೀವ್ ಆ ಸೃಷ್ಟಿ ಮಾಡಿ ಏನ್ರಿ ಉಪಯೋಗ? ಒಂದು ಕೆಲಸ ಮಾಡಿದ್ರೆ ಅದು ಒಳ್ಳೆ ಪರ್ಪಸ್ ಅನ್ನ ಹೊಂದಿರ್ಬೇಕು. ಯಾಕೆ ಸೃಷ್ಟಿ ಮಾಡಿದೆ ಅಂದ್ರೆ ಟೈಮ್ ಇತ್ತು ಮಾಡಿದೆ, ಏನ್ ಮಾಡ್ತಿ, ಮುಗೀತು, ಎತ್ತಿತೇನೆ, ತಲೆ ಚಚ್ಕೊಳ್ಬೇಕಷ್ಟೆ. ಅದೇ ಮಹಾ ಉಪಯೋಗ. ತಲೆ ಮೇಲಿದ್ದ ಸೊಳ್ಳೆ ಸತ್ರೆ ಒಂದ್ ಲಾಭ ಅಕಸ್ಮಾತ್. ಕಿಮಸತ್ ಕರ್ಮಭಿರ್ಭವೇತ್, ಏನು ಉಪಯೋಗ ಇಲ್ಲದ ಕರ್ಮಗಳಿಂದ ಏನಪ್ಪಾ ಲಾಭ? ಪುಮಾನ್ನ ಪೈತಿ ಯದ್ಗತ್ವಾ ಬಿಲಂ ಸ್ವರ್ಗಂಗತೋ ಯಥಾ ಪ್ರತ್ಯಗಾತ್ಮಾನಮಿದ ಪ್ರತ್ಯಗಾತ್ಮವಿದ ಇಹ ಕಿಮಸತ್ ಕರ್ಮಭಿರ್ಭವೇತ್. ಈ ಸ್ವರ್ಗಕ್ಕೆ ಹೋದವನು ಅಪೈತಿ ಮರಳಿ ಬರ್ತಾನೆ. ಆದ್ರೆ ಇಲ್ಲಿ ಹೇಳಿದ್ ಯಾವ್ದು ಗೊತ್ತಾ? ಅದೃಷ್ಟ ನಿರ್ಗಮಂ. ನಿರ್ಗಮನಕ್ಕೆ ದಾರಿ ಇಲ್ಲ, ಗಮನಕ್ಕೆ ಮಾತ್ರ ದಾರಿ. ಒನ್ ವೇ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಇಡೀ ಬ್ರಹ್ಮಸೂತ್ರದ ಸಾರಭೂತವಾದ ಕೊನೆಯ ಸೂತ್ರ. ಎಲ್ಲಿಗೆ ಹೋದ್ರೆ ಮರಳಿ ಬರುವುದಿಲ್ವೋ ಆ ಊರಿಗೆ ನನ್ನನ್ನ ಎಳೆದೊಯ್ದು ಎಸೆದು ನನ್ನನ್ನ ಬದುಕಿಸು. ನಾನಾಗಿ ಹೋಗಲ್ಲ, ಹೋಗು ಅಂತ ಕಳಿಸಿದ್ರೆ ಈಚೆನೆ ನೋಡ್ತಾನೆ. ಬೈದಾದ್ರೂ ತೊಂದ್ರೆ ಇಲ್ಲ, ಅಪ್ಪನೋ ಅಮ್ಮನೋ ಹೆಂಡತಿನೋ ಕಾಫಿ ಕೊಡ್ತಾಳೆ. ಅಲ್ಲ ಅದು ಸಿಗದಿದ್ರೆ ಏನಪ್ಪಾ ಗತಿ? ಅದೇನೋ ಆಚೆಗೆ ಏನು ಇಲ್ಲ, ನಾವು ಕಲ್ಗುಂಡಾಗುದು ಅಂದ್ರೆ ಯಾರಾದ್ರೂ ಹೋಗಿ ಆಗ್ತಾರ? ಆದ್ರಿಂದ ಅದು ಬೇಡ ಅಂತ ಕೂತಿರ್ತಾನೆ. ಇಲ್ಲಪ್ಪ ಅದು ಹಾಗಲ್ಲ, ಅದು ಸುಖ, ಅದು ಸುಖ, ಅದು ಸುಖ ಅಂತ ಬಿಡಿಸಿ ಹೇಳಿದ್ರು ಅವನಿಗೆ ಹೋಗ್ಲಿಕ್ಕೆ ಮನ್ಸಾಗಲ್ಲ. ಕೊನೆಗೆ ಇಂದ್ರ ಇಂದೋ ಪರಿಸ್ರವ, ಓ ಇಂದೋ, ಪ್ರಾಣದೇವರನ್ನ ಪ್ರಾರ್ಥನೆ ಮಾಡುವ ಮಂತ್ರ ಅದು. ಉಪಾಂತ್ಯ ಪವಮಾನ ಸೂಕ್ತದ ಮಂತ್ರ ಅದು. ಅದಕ್ಕೆ ಕರ್ಣ ಸೂಕ್ತ ಅಂತಾನೂ ಕರೀತಾರೆ. ಆ ಮಂತ್ರದಲ್ಲಿ ಹೇಳುವುದೇನು ಅಂದ್ರೆ ಅದು ಮೋಕ್ಷಕ್ಕೆ ಕಾರಣವಾದ ಮಂತ್ರಗಳಾದ್ರಿಂದಾಗಿ ಸಾಯುವ ಹೊತ್ತಿಗೆ ಕಿವಿಯಲ್ಲಿ ಬದುಕಿರುವಾಗ್ಲೇ ಹೇಳುದು, ಸತ್ತ ಮೇಲೆ ಕಿವಿಗೆ ಹೆಣ ಕೇಳೋದಲ್ಲ ಅದು. ಅದು ಕರ್ಣ ಸೂಕ್ತ ಅಂದ್ರೆ ಅವನ ಕರ್ಣ ಜೀವ ಇರ್ಬೇಕು. ಆ ಕರ್ಣ ಕೇಳಿ ಹೃದಯಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗದೆ ಇರ್ಬೋದು, ತೊಂದ್ರೆ ಇಲ್ಲ. ಆದ್ರೆ ಕೇಳಿ ಆ ಮಂತ್ರಾರ್ಥದ ಅನುಸಂಧಾನವನ್ನು ಮಾಡಿ ಯಾವುದು ಕೊನೆಯ ಕಾಲಕ್ಕೆ ಅವನಿಗೆ ನೆನಪಾಗುತ್ತೋ ಅದು ಅವನ ಮುಂದಿನ ಲೈಫ್ ಅನ್ನ ಲೀಡ್ ಮಾಡುತ್ತೆ. ತಂತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅದನ್ನು ಕೇಳಿ ಮೋಕ್ಷದ ನೆನಪಾಗಿ ಭಗವಂತನ ಎಚ್ಚರದ ಜೊತೆಗೆ ತಾನು ಭಕ್ತನಾಗಿ ಅವನಿಗೆ ಸಮರ್ಪಿತನಾಗಿದ್ದೇನೆ ಅಂತ ಅಂದುಕೊಂಡು ಅವನು ಪ್ರಾಣವನ್ನ ತೊರೆದರೆ ಆವಾಗ ಅವನಿಗೆ ನಿಜವಾದ ಬಿಡುಗಡೆಯ ದಾರಿ ಸಿಗುತ್ತೆ. ಅದಕ್ಕೋಸ್ಕರ ಹಾಗೆ ಅವನನ್ನ ಚಿಂತಿಸ್ಬೇಕು ಅಂತ ಹೇಳುದು. ಹಾಗೆ ಚಿಂತಿಸುವ ಭರದಲ್ಲಿ ಅವನು ಲೋಕದಲ್ಲಿ ಹೋಗಿ ಬಂದು ಓಡಾಡುವ ಸ್ವರ್ಗದ ಬಗ್ಗೆ ಅಕಸ್ಮಾತ್ ಅವನಿಗೆ ಯೋಚನೆ ಬಂತು ಅಂದ್ರೆ ಅವನು ಮೋಕ್ಷಕ್ಕೆ ಹೋಗುದಿಲ್ಲ ಅಂತ ಅರ್ಥ. ಮೋಕ್ಷಕ್ಕೆ ಹೋಗುದು ಅಂದ್ರೆ ಅವನಾಗ ಹೋಗಲ್ಲ, ಅವನನ್ನ ತಳ್ಳುತ್ತಾರೆ, ಕಳಿಸ್ಬಿಡ್ತಾರೆ. ಹೋಗೋ ಇಂದೋ ಇಂದ್ರಾಯ ಪರಿಸ್ರವ, ಓ ಇಂದುವೇ. ಇಂ ಅಂದ್ರೆ ಕಾಮ, ಇಂ ಅಂದ್ರೆ ಉತ್ತಮವಾದ ಆಸೆಗೆ ಇಂ ಅಂತ ಹೆಸರು. ಇ ಅನ್ನುವುದಕ್ಕೆ ಕಾಮ ಅಂತ ಅರ್ಥ. ಅದು ಧರ್ಮಾರ್ಥ ಕಾಮದಲ್ಲಿರುವ ಕಾಮ. ಇಂ ಅಂದ್ರೆ ಉತ್ತಮವಾದ ಆನಂದವನ್ನ ಯಾರು ಬಯಸ್ತಾನೋ ಅಂತಹ ಬಯಕೆ ಏನಿದೆಯೋ ಅದನ್ನ ಇಂ ಅಂತಾರೆ. ಇಂ ದದಾತೀತಿ ಇಂದುಹು, ಇಂ ಅನ್ನ ಕೊಡುವವನು ಇಂದು. ಅದು ನಾಳೆ ಆದ್ರೆ ಆಗುದಿಲ್ಲ, ಹಿಂದೆ ಕೊಟ್ಬಿಡ್ಬೇಕು. ನಾಳೆ ಮನೆ ಹಾಡು, ಅದು ಉಪಯೋಗ ಇಲ್ಲ. ಹಾಗೆ ಕೊಡುವವನು ಇಂದು, ಅವನೇ ಪ್ರಾಣ. ಇಂದ್ರಾಯ ಪರಿಸ್ರವ ಅತ್ತ ಇದಿ ಪರಮೇಶ್ವರಿಯೇ, ಪರಮೇಶ್ವರಿಯ ಸ್ವರೂಪನಾದ ಭಗವಂತನ ತಳಕ್ಕೆ ನನ್ನನ್ನ ಎಸೆದು ಬಿಡು. ನಾನಾಗಿ ಹೋಗಲ್ಲ, ದೂಡಿದ್ರೂ ಬೇಡ 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 ಅಂತ ಹಿಂದೆ ಸರಿತಾ ಇರ್ತೇನೆ.
ಹಳ್ಳಿ ಆಚೆ ಎಸ್ತು ಬಿಡು, ನನ್ಗೆ ನಡಿಲಿಕ್ಕೆ ಹೇಳಿದ್ರೆ ನಾನು ಕಾಲಿದ್ದಾಗಲೆಲ್ಲ ಹಿಂದೆ ಸರಿತೇನೆ, ಕಾಲಿಗೆ ಜಾಗ ಇರಬಾರ್ದು. ಆಕಾಶದಲ್ಲಿ ಹಿಂದೆ ಬರ್ಲಿಕ್ಕಾಗಲು ಹೋಗ್ತಾ ಇರೋದಷ್ಟೇ ಮುಂದೆ, ಎಸ್ತ ದಿಕ್ಕಿಗೆ ಬಿದ್ದು ಬಿಡುದು. ಬಿದ್ದ ಮೇಲೆ ಅಪ್ಪ ಮೋಕ್ಷ ಅಂದ್ರೆ ಈಗ ತುಂಬಾ ಯೋಚನೆ ಮಾಡಿದೀನಿ, ಏನು ಸಿಗಲ್ಲ ಅನ್ಕೊಂಡಿದ್ದೆ, ಪರವಾಗಿಲ್ಲಪ್ಪ ಒಳ್ಳೆ ಜಾಗಕ್ಕೆ ಹಾಕಿದಾನೆ ಅಂತ ಆಮೇಲೆ ಧೈರ್ಯ ಬರುದು. ಹೀಗೆ ಅಂತ ಜಾಗಕ್ಕೆ ಹೋದ್ರೆ ನಮ್ಮ ಕರ್ಮಗಳು ಸಾರ್ಥಕ, ಈ ಸೃಷ್ಟಿ ಅನ್ನೋದು ಸಾರ್ಥಕ. ಅದು ಬಿಟ್ಟು ಹೋದ ಬಂದ, ಹೋದ ಪುಟ್ಟ ಬಂದ ಪುಟ್ಟ, ಹೋದ ಪುಟ್ಟ ಬಂದ ಪುಟ್ಟ ಅಂತ ಬರೀ ಹೋಗ್ತಾ ಇರು ಬರ್ತಾ ಇರು ಅಂತ ಸ್ವರ್ಗ ನರಕಗಳ ಈ ಯಾದಿಯಲ್ಲೇ ಸಿಲುಕಿ ಬಿದ್ರೆ ಆ ಕರ್ಮದಿಂದ ಏನಪ್ಪಾ ಸಾರ್ಥಕ್ಯ? ಪುಮಾನ್ ನಾಪೈತಿ ಯದ್ಗತ್ವ ಬಿಲಂ ಸ್ವರ್ಗಂಗತೋ ಯಥಾ. ಸ್ವರ್ಗಕ್ಕೆ ಸೇರಿದವನು ಹಿಂದೆ ಬರ್ಬೇಕಾಗತ್ತೆ, ಆದ್ರೆ ಪರಮಾತ್ಮನನ್ನ ಸೇರಿದವನು ಮತ್ತೆ ಸಂಸಾರಕ್ಕೆ ಬರುವುದು ಅಂತಿಲ್ಲ. ಆ ಸಂಸಾರಕ್ಕೆ ಬಾರದ ಲೋಕಕ್ಕೆ ಹೋಗುವುದು ಅನ್ನುವುದು ಅದೃಷ್ಟ ನಿರ್ಗಮಂ ಬಿಲಂ, ಅದು ಗುಹೆ, ಒಂದು ದಾರಿಯ ಗುಹೆ, ಮರಳಿ ಬಾರದ ಊರಿನ ಗುಹೆ. ಅಲ್ಲಿಗೆ ಹೋಗುವುದಕ್ಕೆ ಗೊತ್ತಿರ್ಬೇಕು ಕರ್ಮದಕ್ಕೆ, ಆ ಕರ್ಮದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಾಗಬೇಕು. ಇಲ್ಲೇ ಸುತ್ತುವಂತಾದ್ರೆ ಆ ಕರ್ಮ ಅಕರ್ಮ. ಪ್ರತ್ಯಗಾತ್ಮವಿದ ಇಹ ಸತ್ ಹಿಮಸತ್ ಕರ್ಮಭಿರ್ಭವೇತ್. ಸರ್ವಾಂತರ್ಯಾಮಿಯಾದ ಪ್ರತ್ಯಗಾತ್ಮ, ಪ್ರತ್ಯಕ್ ಅಂದ್ರೆ ಒಳಮುಖದಲ್ಲಿ ಇರುವಂತಹ ಅಂತರ್ಯಾಮಿಯಾದ ಭಗವಂತನ ರೂಪ. ಅದನ್ನ ತಿಳಿಯುವುದಕ್ಕೆ ಉಪಯೋಗವಾಗುವಂತಹ ಶರೀರ, ಅದಕ್ಕೆ ಉಪಯೋಗವಾಗುವಂತಹ ಸೃಷ್ಟಿ, ಆ ರೀತಿಯ ಕರ್ಮ ನಿಮ್ಮದಾದರೆ ಅದಕ್ಕೆ ಸಾರ್ಥಕ್ಯ ಇದೆ. ಅದು ಬಿಟ್ಟು ಕಿಮತತ್ ಕರ್ಮಭಿರ್ಭವೇತ್, ಏನಪ್ಪ ಅಂತಹ ಅಂತರ್ಯಾಮಿಯನ್ನ ತಿಳಿಲಿಕ್ಕೆ ಅನುಕೂಲಕರವಲ್ಲದ ಸೃಷ್ಟಿಯನ್ನ ಮಾಡಿ ಏನು ಸಾಧಿಸ್ತಿ ಅಂತ ಹೇಳು. ನಾನಾ ರೂಪಾತ್ಮನೋ ಬುದ್ಧಿ ತ್ವರಿಣೀವ ಗುಣಾನ್ವಿತ ತನ್ನಿಷ್ಠಾಮಗಮ ಅಗತಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. ಆತ್ಮನಃ ಬುದ್ಧಿ ನಾನಾ ರೂಪ. ಈ ಮನುಷ್ಯನ ಬುದ್ಧಿ ಹಲವು ರೂಪಗಳನ್ನ ತೊಡ್ತಾ ಇರುತ್ತೆ, ಹಲವು ಬಗೆಯ ಯೋಚನೆಗಳನ್ನ ಮಾಡಿ ದಿನಕ್ಕೊಂದು ವೇಷವನ್ನ ತೊಡ್ತಾ ಇರುತ್ತೆ. ಹೇಗೆ ವ್ಯಭಿಚಾರಿಣಿಯೊಬ್ಬಳು ತನ್ನತ್ತ ಬರುವಂತಹ ವ್ಯಕ್ತಿಗೋಸ್ಕರ ಆಭರಣಗಳನ್ನ, ಬಟ್ಟೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಕವಾಗಿ ಬದಲಾಯಿಸ್ತಾ ನಿನ್ನೆವಳೆ ಆದ್ರೂ ಇವತ್ತು ಬೇರೆ ಅನ್ನಿಸುವ ಹಾಗೆ ಜಡೆಯನ್ನ ಹಿಂದಕ್ಕೆ ಮುಂದಕ್ಕೆ ಪಕ್ಕಕ್ಕೆ ಎಡಕ್ಕೆ ಬಲಕ್ಕೆ ಏನೇನೋ ಮಾಡಿ ಆ ವ್ಯವಸ್ಥೆ ಮಾಡಿ ತನ್ನನ್ನ ಸೆಳೆಯುವಂತೆ ಮಾಡ್ಕೊಳ್ತಾಳಲ್ವಾ, ಆ ರೀತಿಯಾದ ಬುದ್ಧಿ ರಜೋಗುಣ ತಮೋಗುಣಗಳಿಂದ ಹಲವು ಅವಳು ಬಟ್ಟೆ ನೇಯುವನ್ನೇ ಗುತ್ತಿಗೆ ತಗೊಂಡ್ಬಿಟ್ಟಿರ್ತಾಳೆ. ದಿನಕ್ಕೊಂದು ಬಟ್ಟೆ, ದಿನಕ್ಕೊಂದು ವೇಷ, ದಿನಕ್ಕೊಂದು ಆಭರಣ. ಈ ರೀತಿ ಬುದ್ಧಿ ಹಲವು ಜಾಗಗಳಿಗೆ ಅಂದ್ರೆ ಜೀವನನ್ನ ಎಳ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಿರ್ತಾಳೆ. ಅವಳ ಸಂಘದಿಂದ ದೂರವಾಗುವುದಕ್ಕೆ ಉಪಯೋಗವಾಗುವ ಸತ್ಕರ್ಮವನ್ನ ನೀನು ಮಾಡಿದರೆ, ಅಂತಹ ಸಂತತಿಯನ್ನ ನೀನು ಪಡೆದರೆ, ಅಂತಹ ದೋಷಗಳಿಂದ ಪಾರಾಗುವುದಕ್ಕೆ ಬೇಕಿರುವ ಕರ್ಮವನ್ನ ನೀನು ಮಾಡಿದ್ರೆ ಅದು ಸಾರ್ಥಕ. ಕಿಮಸತ್ ಕರ್ಮಭಿರ್ಭವೆ. ಅಂತಹವಳ ಸಂಘದಿಂದ ದೂರವಾಗುವುದಕ್ಕೆ ಅವಕಾಶವಿಲ್ಲದೆ ಇರುವಂತಹ ತನ್ನಿಷ್ಠಾಮಗತಸ್ಯೇಹ, ಅವಳಲ್ಲೇ ನಿಷ್ಠೆ ಉಳಿದು ದೇವರಲ್ಲೇ ಮರೆಯುವಂತಹ ಬುದ್ಧಿಯನ್ನ ಸೃಷ್ಟಿ ಮಾಡುವುದಕ್ಕೆ ಕಾರಣವಾದ ಸೃಷ್ಟಿಯಾದರೆ ಆ ಸೃಷ್ಟಿಗೆ ಏನು ಕಥೆ, ಏನು ಬರೀ ವ್ಯಥೆ, ಕಥೆಯೇ ಇಲ್ಲ. ಗೋಳೆ ಕಣ್ಣೀರು ನಿರಂತರ ಧಾರಾವಾಹಿ ಹೋಗ್ತಾ ಇರುತ್ತೆ, ಮುಗಿಯುವುದೇ ಇಲ್ಲ. ಬೇಡ ಅದು ಅಂತಾನು, ಅಂತದ್ ಕರ್ಮ ಬೇಡ. ತತ್ಸಂಗ ಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಭಾರ್ಯವತ್ ತದ್ಗತಿರಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ದುರ್ಬುದ್ಧಿಯ ಸಂಘದಿಂದ ಪರಮಾತ್ಮನ ಪ್ರಜ್ಞೆ, ಪರಮಾತ್ಮನ ಐಶ್ವರ್ಯ ಇದೆಲ್ಲವನ್ನು ಮರೆತು ಅಥವಾ ಆ ಸಂಬಂಧವನ್ನೇ ಕಳಚಿಕೊಂಡು ಯಾವ ವ್ಯಕ್ತಿ ಸಂಸಾರದಲ್ಲಿ ಬಳಲ್ತಾನೋ ಅವನದ್ದು ಈ ಸುತ್ತಾಟ. ಸ್ವರ್ಗಕ್ಕೆ ಹೋದ, ಪುಣ್ಯ ಖಾಲಿ ಆಯ್ತು, ಬಂದ ಭೂಮಿಯಲ್ಲಿ ಬಿದ್ದ, ತಪ್ಪು ಒಂದಿಷ್ಟ ಆಯ್ತು, ನರಕಕ್ಕೆ ಹೋದ, ಮತ್ತೆ ಭೂಮಿಗೆ ಬಿದ್ದ, ಅಲ್ಲೂ ಇಟ್ಕೊಳ್ಳಲ್ಲ. ಕೆಲವರು ಜೈಲಲ್ಲಾದ್ರೂ ಬರಲ್ಲ, ಎರಡೊತ್ತು ಊಟ ಹಾಕ್ತಾರಲ್ಲ, ಅಲ್ಲೇ ಇದ್ ಬಿಡೋಣ ಅಂತ.
ಜೈಲಲ್ಲೂ ಇಟ್ಕೊಳ್ಳಲ್ಲ ಅವನನ್ನ, ಅಲ್ಲಿಂದನೂ ಹೊರಗೆ ತಳ್ಳುತ್ತಾರೆ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಒಂದೇ ನಿಮಿಷ, ಇಲ್ಲಿ ಕಟ್ ಆಯ್ತು. ಅಯ್ಯ, ತತ್ಸಂಗ ಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಭಾರ್ಯವತ್ ತದ್ಗತಿರಬುಧಸ್ಯೇಹ ಕಿಮಸತ್ ಕರ್ಮಭಿರ್ಭವೇತ್. ಈ ದುಷ್ಟ ಬುದ್ಧಿಯ ಸಂಘದಿಂದ ಪರಮಾತ್ಮನ ಬಗೆಗಿನ ಎಚ್ಚರವನ್ನೇ ಕಳ್ಕೊಂಡು ಜೀವ ಸಂಸಾರದಲ್ಲಿ ತಿರುಗುತ್ತಾ 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 ಯಾವುದು ಬೇಕು ಯಾವುದು ಬೇಡ ಅಂತ ಗೊತ್ತಾಗದೆ, ಅದೇ ಸಾಕು ಇಷ್ಟಾದ್ರೂ ಸುಖ ಇದೆಯಲ್ವಾ ಅಂತ ಒಂದು ವೇಳೆ ಅನ್ನಿಸಿ ಅವನು ಅದೇ ವ್ಯಥೆಯಲ್ಲಿ ಉಳಿದು ಬಿಟ್ಟ ಅಂದ್ರೆ ಅಂತ ಸೃಷ್ಟಿಯಿಂದ ಏನಾಗಬೇಕು, ಅಂತ ಸೃಷ್ಟಿಯಿಂದ ಏನು ಲಾಭ ಇದೆ ಅಂತ ಬೈತಾ ಇದ್ದಾನೆ. ತದ್ಗತಿರಬುಧಸ್ಯೇಹ, ಆ ಗತಿ ದಡ್ಡನಿಗಾಗತ್ತೆ. ಅಬುಧ ಅಂದ್ರೆ ತಿಳಿಯದ ಮೂರ್ಖ. ಆ ಮೂರ್ಖ ಇಲ್ಲೇ ಬಿದ್ದು ಒದ್ದಾಡುವ ಹಾಗಾಯ್ತು ಅಂದ್ರೆ ಆ ಸೃಷ್ಟಿಗೆ ಏನು ಲಾಭ? ಸೃಷ್ಟ್ಯಪ್ಯಯಕರೀಂ ಮಾಯಾಂ ವೇಲಾಕುಲಾಂತವೇ ಗೀತಾಂ ಮತ್ತಸ್ಯ ತದ ವಿಜ್ಞಾನಾತ್ ಕಿಮಸತ್ ಕರ್ಮಭಿರ್ಭವೇತ್. ಚಂದ್ರ ಉದಯವಾದಾಗ ಸಮುದ್ರ ಉಕ್ಕೇರಿ ಹರಿಯುತ್ತೆ. ಆದ್ರೆ ಉಕ್ಕೇರಿದ ಸಮುದ್ರವನ್ನ ದಡ ಹಿಡಿದು ನಿಲ್ಲಿಸುತ್ತೆ. ಈ ಸಮುದ್ರ ಉಕ್ಕೇರಿ ಹರಿಯುವಾಗ ನದಿಗೆ ಅವಕಾಶ ಇರಲ್ಲ, ಅಂದ್ರೆ ಸಮುದ್ರಕ್ಕೆ ಸೇರ್ಲಿಕ್ಕೆ. ಅದು ನದಿಯನ್ನೇ ಹಿಂದಕ್ಕೆ ಹರಿಸಿಬಿಡುತ್ತೆ, ನದಿಯ ಉಪ್ಪುಪ್ಪಾಗ್ಬಿಡುತ್ತೆ. ನದಿಯನ್ನ ಆಗ ಉಪಯೋಗಿಸ್ಲಿಕ್ಕೂ ಆಗಲ್ಲ. ಎಷ್ಟೋ ಕಡೆಗಳೆಲ್ಲ ಹಾಗಾಗುತ್ತೆ. ನದಿಯ ನೀರು ಕುಡಿಲಿಕ್ಕಾಗದಷ್ಟು ಉಪ್ಪಾಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನದಿ ಸಮುದ್ರ ವಾಪಸ್ ಹರಿಲಿಕ್ಕೆ ಶುರು ಆದ್ರೆ ಆವಾಗ ನದಿ ಮತ್ತೆ ಮೊದಲಿನಂತೆ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಇದು ಎರಡೂ ದಿಕ್ಕಿಗೆ ಹರಿಯುವಂತಹ ಸ್ವಭಾವದ ನದಿ. ಅಂದ್ರೆ ಸ್ವರ್ಗ ಮತ್ತು ನರಕ ಅನ್ನುವ ಎರಡೂ ದಿಕ್ಕುಗಳಿಗೆ ಈ ಸಂಸಾರದ ನದಿ ಹರಿತಾ ಇರುತ್ತೆ. ಹೀಗೆ ಎರಡೂ ಕಡೆಗೆ ಹರಿಯುವ ನದಿ ಪರಮಾತ್ಮನ ಇಚ್ಛೆಯಂತೆ ಸ್ವರ್ಗ ನರಕ ಅಂತ ಒಂದಾದ್ರೆ, ಸೃಷ್ಟಿ ಪ್ರಳಯ ಅಂತ ಇನ್ನೊಂದು ಮುಖ. ಸೃಷ್ಟಿ ಮತ್ತು ಪ್ರಳಯ ಅನ್ನುವ ಎರಡು ದಿಕ್ಕುಗಳಿಗೆ ಈ ಸಂಸಾರ ಅನ್ನೋದು ಹರಿತಾ ಇರುತ್ತೆ. ಒಂದು ಕಡೆಯಿಂದ ಸೃಷ್ಟಿ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಯಿಂದ ನಾಶ ಆಗ್ತಾ ಇರುತ್ತೆ. ನಾಶ ಮತ್ತು ಸೃಷ್ಟಿಗಳು ಸೇರಿದ್ದೇ ಸಂಸಾರ. ನಾಶ ಅಂದ್ರೆ ಮುಂದಕ್ಕೆ ಹರಿಯುವುದು, ಸೃಷ್ಟಿ ಅಂದ್ರೆ ಹಿಂದಕ್ಕೆ ಹರಿಯುವುದು. ಅಂದ್ರೆ ಸೃಷ್ಟಿ ಆಯ್ತು ಅಂದ್ರೆ ನಾಶ ಆಗುವುದಕ್ಕೆ ಇನ್ನೂ ಸಮಯ ತಗೊಳ್ತಾ ಇದೆ, ಅದು ಇನ್ನೊಂದು ದಿಕ್ಕಿನ ಪ್ರಯಾಣ. ಈ ಸೃಷ್ಟಿ ಮತ್ತು ಲಯಗಳಿಗೆ ಆಸರೆ ಈಯುವಂತಹ ಸಂಸಾರವೆಂಬ ನದಿ ಎರಡೂ ದಿಕ್ಕುಗಳಿಗೆ ಹರಿಯುವಂತೆ ಭಗವಂತನ ಬಂಧಕ ಅನ್ನುವ ಇಚ್ಛೆ ಅದು. ಈ ಎರಡು ದಿಕ್ಕುಗಳಿಗೆ ಹರಿಯುವ ಸಂಸಾರದ ಪ್ರವಾಹ ಭಗವಂತನ ಇಚ್ಛೆಯಿಂದ ಎರಡೂ ದಿಕ್ಕುಗಳಿಗೆ ಹರಿತಾ ಇರುತ್ತೆ. ಇಲ್ಲಿ ಈ ನದಿಗೆ ಯಾವುದು ತೀರ ಅಂದ್ರೆ ಎರಡು ದಿಕ್ಕುಗಳು ಆ ಸಡೆ ಈ ಕಡೆ ದಡ ಇರುತ್ತಲ್ಲ, ಯಾವುದು ಎರಡು ದಡ ಅಂದ್ರೆ ತಪಸ್ಸು ಮತ್ತು ವಿದ್ಯೆ. ತಪಸ್ಸು ಮತ್ತು ವಿದ್ಯೆ ಎನ್ನುವ ಎರಡು
ದಡಗಳಲ್ಲಿ ಉಕ್ಕೇರಿ ಹರಿಯುವ ಈ ಸಂಸಾರದ ನದಿ ಅವನನ್ನ ತೀರಕ್ಕೆ ಸೇರ್ಲಿಕ್ಕೆ ಬಿಡುದಿಲ್ಲ. ಒಮ್ಮೆ ಆ ಕಡೆ ಎಳೆಯುತ್ತೆ, ಒಮ್ಮೆ ಈ ಕಡೆ ಎಳೆಯುತ್ತೆ, ಎಲ್ಲೂ ಹೋಗ್ತಾ ಇದ್ದೇನೆ ಅಂತ ಗೊತ್ತಾಗುದಿಲ್ಲ. ಅವನಿಗೆ ಬೇಕಿದ್ದದ್ದು ತಪಸ್ಸು ಮತ್ತು ತೀವ್ರವಾದಂತಹ ತಪಸ್ಸು ಮತ್ತು ವಿದ್ಯೆ. ಕಾಮಕ್ರೋಧಾದಿಗಳನ್ನ ಹುಟ್ಟಿಸ್ಲಿಕ್ಕೆ ಈ ಸಂಸಾರದ ತೀವ್ರವಾದ ಪ್ರವಾಹ ಪ್ರಯತ್ನ ಮಾಡ್ತಾ ಇರುತ್ತೆ. ಅದು ಭಗವದಿಚ್ಛೆಯೇ ಅಲ್ಲಿಯೂ ಕಾರಣ. ಹರಿಕಥೆಯ ಶ್ರವಣ ಬಲದಿಂದ ಆ ವೇಗವನ್ನು ನಾವು ತಡೆದುಕೊಂಡದ್ದಾದ್ರೆ ತೀರದ ಕಡೆಗೆ ಸಾಗಿ ಎದ್ದು ನಿಂತು ಬದುಕನ್ನ ಸುಸ್ಥಿರವಾಗಿರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಯಾವ ವಿಷಯದಲ್ಲಿ ನಾವು ಪ್ರಮತ್ತರಾಗಿ ಶಾಸ್ತ್ರ ಶ್ರವಣವನ್ನು ಮಾಡುವುದೇ ನಿಲ್ಲಿಸ್ತೇವೋ ಆಗ ಭಗವಂತನ ಅನುಗ್ರಹ ಆಗುವುದಿಲ್ಲ. ಹೀಗೆ ಭಗವಂತನ ಅನುಗ್ರಹ ಸಾಧನೆಗೆ ಕಾರಣವಾಗುವ ಶರೀರವನ್ನ ಪಡೆಯದೆ ಹೋದ್ರೆ, ಅಂತಹ ಸಂತಾನೋತ್ಪತ್ತಿ ಆಗದೆ ಇದ್ರೆ ಆ ಕರ್ಮಕ್ಕೇನು ಲಾಭ? ಸೃಷ್ಟ್ಯಪ್ಯಯ ಕರೀಂ. ಸೃಷ್ಟಿ ಅಂದ್ರೆ ಹುಟ್ಟು, ಅಪ್ಯಯ ಅಂದ್ರೆ ನಾಶ. ಹುಟ್ಟು ಮತ್ತು ನಾಶ ಅನ್ನುವ ಎರಡು ದಿಕ್ಕುಗಳಿಗೆ ಹರಿಯುವ ಅವಿದ್ಯೆಯ ಮಾಯೆಯಿಂದ ಈ ಸಂಸಾರ ದಡವನ್ನ ಸೇರಲಾರದೆ, ತೀರವನ್ನ ಮುಟ್ಟಲಾರದೆ ಅದರ ಪ್ರವಾಹಕ್ಕೆ ಸಿಕ್ಕು ಮತ್ತೆ ಒಂದು ಹಿಂದೆ ಒಂದೇ ಮುಂದೆ ಮತ್ತೆ ಸೃಷ್ಟಿಗೆ ಮತ್ತೆ ಪ್ರಳಯಕ್ಕೆ ಸಿಲುಕುವ ಅವ್ಯವಸ್ಥೆಯ ಮಧ್ಯದಲ್ಲಿ ಯಾವುದನ್ನ ನಾವು ನಿಜವಾಗಿ ಪಡಿಬೇಕು, ತದವಿಜ್ಞಾನಾತ್, ಮತ್ತನಾಗಿ ಸಿಕ್ಕಿದ್ದೇ ಸುಖ. ಇಲ್ಲಿ ಶಾರೀರಿಕವಾಗಿ ಲಭ್ಯವಾದ ಸೌಖ್ಯಗಳೇ ನಿಜವಾದ ಸೌಖ್ಯ ಅಂತ ಭಾವಿಸಿ ಆ ವೇಗಕ್ಕೆ ಸಿಲುಕಿ ಆ ಮತ್ತಿನಿಂದ ಭಗವಂತನನ್ನೇ ಮರೆತು ಬಿಡುವಂತಾಗುತ್ತೆ. ಶಾಸ್ತ್ರ ಶ್ರವಣವನ್ನ ಮಾಡ್ಲಿಕ್ಕಾಗದ ದುಸ್ಥಿತಿಗೆ ಅವನು ಬೀಳ್ತಾನೆ. ಈ ಅನುಗ್ರಹದ ಕೊರತೆಯಿಂದಾಗಿ ಆತ ಭಗವಂತನ ಅರಿವನ್ನ ಪಡೆಯದೆ ಹೋಗುವಂತ ಸೃಷ್ಟಿ, ಆ ಪ್ರಕ್ರಿಯೆ, ಆ ಕರ್ಮ ಅದು ಯಾಕೆ ಬೇಕು ಅಂತ ಬೈತಾನೆ. ಇಷ್ಟು ಇನ್ನು ಒಂದೆರಡು ಅಂಶಗಳನ್ನ ಹೇಳಲಿಕ್ಕೆ ಬಾಕಿ ಇದೆ. 4 ಶ್ಲೋಕ ಇದೆ ಇನ್ನು ಮುಖ್ಯವಾಗಿ. ಅಂದ್ರೆ ಈ ಕೂಟ ಶ್ಲೋಕದ ವಿವರಣೆಯನ್ನು ಕೊಡುವಂತಹ ಇನ್ನು 4 ಶ್ಲೋಕ ಇದೆ. ಅದು ಮುಗಿದ್ರೆ ಅವನ ಭಗವಂತನ ಅನುಗ್ರಹಕ್ಕಾಗಿ ಸೃಷ್ಟಿ ಹೇಗ್ ಮಾಡ್ಬೇಕು ಅಂತ ಅವರಿಗೆ ಸ್ವಲ್ಪ ಗೊತ್ತಾಗತ್ತೆ. ಆದ್ರೆ ಮೊದಲು ತಿಳ್ಕೊಳ್ಬೇಕಲ್ಲ ಅಂತ ತಪಸ್ಸಿಗೆ ಹೋಗುವುದಕ್ಕೆ ಹೊರಡುತ್ತಾರೆ. ಹೊರಟವರು ವಾಪಸ್ ಬರಲ್ಲ ಅನ್ನೋದು ಮುಂದಿನ ಕಥೆ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ. ಹೇಳೋರಿದ್ದೀರಾ? ಹೇಳಿ. प्रकटीभूत्वा दक्षाय प्रजापतये वरं यत्सति असिग्नीनामिकां कन्यां वररूपेण दत्त्वा इतोपि भवान् तपः आचर, मा त्यज एनं तपोधर्मम् इति उक्त्वा सः अन्तर्दधे। तथा च अग्रे तयोः मैथुनेन दाक्षायिण्यः 50 जनिमलभन्त। तथा पुनः तासु कश्यपेन प्रजावर्गः अवर्धत इति ऐतिह्यम्। इदानीं तु तौ आदर्शरूपेण दाम्पत्यम् अजीवताम् इति 4th समाप्तः। पुनः 5माध्याये कथा अनुस्रीयते। तत्र कालेन तयोः 10,000 पुत्राः हर्यश्वाङ्किताः अजीजनन्। तान् दाक्षायिणान् प्रतीचीदिशम् उद्दिश्य पिता दक्षः प्रजावर्धनाय प्रेषयामास। तथा च ते अस्तु इति अङ्गीकृत्य गत्वा तत्र सिन्धु सागर संगमे नारायण सरसि तत्र तीर्थं पीत्वा विरागिनः भवन्ति, विरागिनः बभूवुः। तदा नारदः आविर्भूय तदा ते तपः आचरन्ति। तदा एव नारदः तान्
उद्दिश्य उपदिदेश इति गतदिनस्य पाठे कांश्चन प्रश्नान् अपृच्छत् तत्र एकं समभूत् अनन्तरम् अद्य अभवत् श्वः अग्रिमभागम् अभ्यसेम अस्तु सम्यगुक्तम् वाक्यप्रयोगं सम्यगासीत् कृष्णराजः तुतोष अस्तु बुद्ध्यात्मनावानुसृतस्वभावः करोमि यद्यत् सकलं परस्मै नारायणायेति समर्पयामि तपस्विनो दानपरायशस्विनो मनस्विनो मन्त्रविदः सुमङ्गलाः क्षेमं न विन्दन्ति विनादिदर्शनम् तस्मै सुभद्रश्रवसे नमो नमः ब्रह्मार्पणं ब्रह्महरिः ब्रह्माग्नो ब्रह्मणाहुतं ब्रह्मैव तेन गन्तव्यम् ब्रह्मकर्म समाधिना सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् तद्भावना प्राणभृताम् भूयात् विश्वस्य मङ्गलम् श्रीकृष्णार्पणमस्तु अस्तु।